ನಮಸ್ಕಾರ ಸ್ನೇಹಿತರೆ, ಸಹನಾ ವಾಯ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರ ಬಗ್ಗೆ ಇವತ್ತು ಸಂಪೂರ್ಣ ಜೀವನದ ಭವಿಷ್ಯವನ್ನು ನೋಡೋಣ. ಅದಕ್ಕೆ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ. ನಮ್ಮ ಚಾನಲ್ನ ವೀಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ಕನ್ಯಾ ರಾಶಿ ಬಗ್ಗೆ ನೋಡೋದೇ ಆದರೆ ವ್ಯಕ್ತಿತ್ವ ಮತ್ತು ಗುಣಲಕ್ಷಣಗಳು ಕನ್ಯಾ ರಾಶಿಯವ್ರದ್ದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಇವರು ಸಾಮಾನ್ಯವಾಗಿ ಕನ್ಯಾ ರಾಶಿಯವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಕನ್ಯಾ ರಾಶಿ, ಈ ರಾಶಿ ಬಂದ್ಬಿಟ್ಟು 6ನೇ ರಾಶಿ ಆಗಿರುತ್ತೆ. ರಾಶಿ ಚಕ್ರದಲ್ಲೇ ಇದು 6ನೇ ರಾಶಿ ಆಗಿರುತ್ತೆ. ಇವ್ರ ಬಗ್ಗೆ ಜೀವನ ಸಂಪೂರ್ಣ ರಹಸ್ಯಗಳನ್ನ ನಾವು ಇವತ್ತು ನೋಡೋಣ. ಈ ಕನ್ಯಾ ರಾಶಿಯವರ ಗುಣ, ವೃತ್ತಿ ಮತ್ತು ಹಣಕಾಸು ಜೀವನದಲ್ಲಿ ತುಂಬ ಸಣ್ಣ ಬದಲಾವಣೆಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ. ವ್ಯಕ್ತಿತ್ವ ಮತ್ತು ಗುಣಲಕ್ಷಣಗಳಿಗೆ ಬಂದರೆ ಕನ್ಯಾ ರಾಶಿ ಅಧಿಪತಿ ಬಂದು ಬುಧ ಆಗಿರುತ್ತೆ. ಹಾಗಾಗಿ ಈ ರಾಶಿಯವರು ಹುಟ್ಟಿದಾಗಿಂದನೂ ಅವರು ಬುದ್ಧಿವಂತರಾಗಿರ್ತಾರೆ. ಇವ್ರ ವಿಶೇಷತೆ ಏನಪ್ಪ ಅಂತಂದರೆ ಇವರು ಮಾಡೋ ಕೆಲಸಗಳಲ್ಲಿ ತುಂಬ ಪರ್ಫೆಕ್ಟ್ ಅನ್ನೋದಿರುತ್ತೆ. ಬಹಳ ಅರ್ಥಪೂರ್ಣವಾಗಿ ಮಾತಾಡ್ತಾರೆ ಮತ್ತು ಅನಲಿಟಿಕಲ್ ಸ್ಕಿಲ್ ಅನ್ನೋದು ಕನ್ಯಾ ರಾಶಿಯವರಿಗೆ ಇರುತ್ತೆ. ನೆಕ್ಸ್ಟ್ ಬಂದು ವೃತ್ತಿ ಮತ್ತು ಉದ್ಯೋಗ. ವೃತ್ತಿ ಮತ್ತು ಉದ್ಯೋಗಕ್ಕೆ ಬಂದರೆ ಇವರು ಬ್ಯಾಂಕಿಂಗ್ ಮತ್ತು ಅಕೌಂಟೆಂಟು, ಸಾಫ್ಟ್ವೇರು, ಇಂಜಿನಿಯರಿಂಗ್ ಮತ್ತು ಟೀಚಿಂಗ್ ಫೀಲ್ಡಲ್ಲಿ ಇವ್ರಿಗೆ ತುಂಬ ಅಂದರೆ ಇವ್ರಿಗೆ ಸೆಟ್ ಆಗುತ್ತೆ ಈ ಥರ ಈ ಸೆಕ್ಟರ್ಸು. ಇವರು ಸ್ವಂತ ವ್ಯಾಪಾರ ಮಾಡೋದಕ್ಕಿಂತ ಬೇರೆಯವ್ರ ಕೈ ಕೆಳಗೆ ನಂಬಿಕಸ್ಥ ಅಧಿಕಾರಿಗಳಾಗಿ ಯಶಸ್ಸನ್ನು ಕಾಣ್ತಾರೆ. ಕೆಲಸದಲ್ಲಿ ಇವರು ಕಿರಿಕಿರಿಯನ್ನು ಇಷ್ಟಪಡಲ್ಲ, ಯಾವಾಗಲೂ ಶಾಂತಿನ ಬಯಸ್ತಾರೆ. ಆರ್ಥಿಕ ಜೀವನಕ್ಕೆ ನೋಡೋದೇ ಆದರೆ ಕನ್ಯಾ ರಾಶಿಯವ್ರದ್ದು, ಈ ಕನ್ಯಾ ರಾಶಿಯವರು ಆರ್ಥಿಕ ಜೀವನದಲ್ಲಿ ತುಂಬ ಅದೃಷ್ಟವನ್ನು ಮಾಡಿರ್ತಾರೆ. ಆದರೆ ಹಣ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಇವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಇವ್ರಿಗೆ ಇದು ಸಿಗುತ್ತೆ, ಹಣ ಅನ್ನೋದು ಸಿಗುತ್ತೆ. ಇವರು ತುಂಬ ಕನ್ಯಾ ರಾಶಿಯವರು ತುಂಬ ಜಾಗರೂಕತೆಯಿಂದ ಖರ್ಚು ಮಾಡಬೇಕು. 30 ವರ್ಷ ಆದಮೇಲೆ ಕನ್ಯಾ ರಾಶಿಯವರು ಆರ್ಥಿಕವಾಗಿ ಸ್ಟ್ರಾಂಗ್ ಆಗಿ ನಿಲ್ತಾರೆ ಮತ್ತು ಸ್ವಂತ ಮನೆ ಮಾಡುವಂತಹ ಯೋಗ ಕೂಡ ಕನ್ಯಾ ರಾಶಿಯವ್ರಿಗೆ ಇರುತ್ತೆ. ನೆಕ್ಸ್ಟ್ ಬಂದು ಪ್ರೇಮ ಮತ್ತು ಕುಟುಂಬ. ಕನ್ಯಾ ರಾಶಿಯವ್ರದ್ದು ನೋಡ್ತಾ ಬಂದರೆ ಇವು ಕುಟುಂಬದ ಮೇಲೆ ಇವ್ರಿಗೆ ತುಂಬ ಪ್ರೀತಿ ಇರುತ್ತೆ. ಆದರೆ ಕ್ರಿಟಿಕಲ್ ಆಗಿರೋದ್ರಿಂದ ಮನೆಯವ್ರ ಜೊತೆ ಇವ್ರಿಗೆ ಅವಾಗವಾಗ ಸಣ್ಣ ಪುಟ್ಟ ಮನಸ್ತಾಪಗಳನ್ನ ಆಗ್ತಾ ಇರುತ್ತೆ. ಕನ್ಯಾ ರಾಶಿಯವರು ತುಂಬ ನಂಬಿಕೆಗೆ ಅರ್ಹ ಯೋಗ್ಯತೆ ಉಳ್ಳವರು ಅಂತಲೇ ಹೇಳ್ಬೋದು. ಇವರು ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯವ್ರದ್ದು. ನೆಕ್ಸ್ಟ್ ಬಂದು ದೌರ್ಬಲ್ಯ ಮತ್ತು ಎಚ್ಚರಿಕೆ. ಏನಪ್ಪ ಅಂತಂದರೆ ಇವರು ಓವರ್ ಥಿಂಕ್ ತುಂಬ ಇವ್ರ ದೊಡ್ಡ ಶತ್ರು, ಇವ್ರ ಜೀವನದ ದೊಡ್ಡ ಶತ್ರು ಯಾವುದಪ್ಪ ಅಂತ ಅಂದರೆ ತುಂಬ ಯೋಚನೆ ಮಾಡೋದು, ಓವರ್ ಥಿಂಕ್ ಮಾಡೋದು, ಸಣ್ಣ ವಿಷಯನೇ ದೊಡ್ಡದು ಮಾಡೋದು ಮತ್ತು ಮಾನಸಿಕ ಒತ್ತಡನ ಅವರಿಂದ ಅವರೇ ತಂದುಕೋತಾರೆ. ಓವರ್ ಥಿಂಕ್ ಮಾಡೋದ್ರಿಂದ ಅವರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಮತ್ತು ಆರೋಗ್ಯದ ವಿಷಯದಲ್ಲಿ ಕನ್ಯಾ ರಾಶಿಯವರು ತುಂಬ ಹುಷಾರಾಗಿರಬೇಕು. ಏಕೆಂದರೆ ಜೀರ್ಣಕ್ರಿಯೆ ಮತ್ತು ಹೊಟ್ಟೆಗೆ ಸಂಬಂಧಿತ ಸಮಸ್ಯೆ ಬರೋ ಅಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಹುಷಾರಾಗಿ ಇರಬೇಕು. ಅದೃಷ್ಟದ ಸಂಗತಿಗಳು ಅಂತ ನೋಡೋದಾದರೆ ಅದೃಷ್ಟದ ದಿನ ಬಂದು ಇವರಿಗೆ ಬುಧವಾರ. ಇವರ ಅದೃಷ್ಟದ ಬಣ್ಣ ಬಂದು ಹಸಿರು ಮತ್ತು ಬಿಳಿ. ಅದೃಷ್ಟದ ಸಂಖ್ಯೆ ಬಂದು 5 ಮತ್ತು 3. ಅದೃಷ್ಟ ಸಂಗತಿಗಳು, ಅದೃಷ್ಟದ ವಾರ ಯಾವತ್ತಪ್ಪ ಅಂದರೆ ಬುಧವಾರ. ಅದೃಷ್ಟದ ಬಣ್ಣ ಯಾವುದಪ್ಪ ಅಂದರೆ ಹಸಿರು ಮತ್ತು ಬಿಳಿ. ಅದೃಷ್ಟದ ಸಂಖ್ಯೆ ಯಾವುದಪ್ಪ ಅಂದರೆ 5 ಮತ್ತು 3. ಇದನ್ನು ನೆನ್ಪಿಟ್ಕೊಳ್ಳಿ. ಇದಕ್ಕೆಲ್ಲದಕ್ಕೂ ಪರಿಹಾರ ಏನಪ್ಪ ಅಂತ ನೋಡೋದೇ ಆದರೆ ಜೀವನದಲ್ಲಿ ಅಡೆತಡೆಗಳು ದೂರ ಆಗಲು ಪ್ರತಿ ಬುಧವಾರ ಗಣಪತಿಗೆ ಗರಿಕೆನ ಅರ್ಪಿಸಿ ಜೀವನದಲ್ಲಿ ಅಡೆತಡೆಗಳನ್ನ ದೂರ ಅಂದರೆ ಕಷ್ಟಗಳನ್ನ ದೂರ ಮಾಡೋದಕ್ಕೆ ಪ್ರತಿ ಬುಧವಾರ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ, ಮತ್ತು ಸಾಧ್ಯ ಆದರೆ ಹಸಿರು ಬಟ್ಟೆಯನ್ನೇ ದಾನ ಮಾಡಿ. ಯಾರಿಗಾದ್ರು ದಾನ ಧರ್ಮ ಮಾಡಬೇಕು ಅಂತ ಅಂದರೆ ಹಸಿರು ಬಟ್ಟೆಗಳನ್ನ ನೀವು ದಾನ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ರಾಶಿಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಇರೋವಂಥ ಯಾರು ಕನ್ಯಾ ರಾಶಿಯವ್ರಿಗಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಮ್ಮ ರಾಶಿ ಫಲ ಹೇಗಿರುತ್ತೆ ಅಂತ. ನನ್ನ ವಿಡಿಯೋನ ಇಷ್ಟೋ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.